ಎರಡು ಸಂಖ್ಯೆಗಳ ಗುಣಲಬ್ಧ ಅಂದರೆ ಎ ಇಂಟು ಬಿ ಕೊಟ್ಟಾರೆ ಎಷ್ಟಾಯ್ತಂತೆ 2366. ಅವುಗಳ ಮಸ ಕೊಟ್ಟಾರ 13 ಐತಂತೆ. ಲಸವನ್ನು ಕಂಡುಹಿಡಿದಾರು. ನಮ್ಗೆ ಗೊತ್ತೈತಿ ಯಾವುದೇ ಎರಡು ಧನ ಪೂರ್ಣಾಂಕಗಳ ಗುಣಲಬ್ಧವು ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರ್ತೈತೆ. ಗುಣಲಬ್ಧನ ಕೊಟ್ಟಾರು ಎಲ್. 2366/13 ಇಸ್ ಈಕ್ವಲ್ ಟು ಎಲ್. 13 ಒಂದ್ಲೆ 13 ಒಂದ್ಲೆ 13 ಎಂಟ್ಲೆ 13 ಎರಡ್ಲೆ. ಸೊ ಎಲ್ ಇಸ್ ಈಕ್ವಲ್ ಟು ಎಷ್ಟಾಯ್ತು 182. ಅವ್ರು ಕೊಟ್ಟಾರೆ ಏನಂತ ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್. ಒಂದು ಸಂಖ್ಯೆ ಕೊಟ್ಟಾರ 91, ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿ ಅಂದಾರು. ಎಚ್ 13 ಐತಿ, ಎಲ್ಲ 182 ಐತಿ. ಬಿ ಇಸ್ ಈಕ್ವಲ್ ಟು 13 ಗುಂಡ್ಲೆ 182 ಡಿವೈಡೆಡ್ ಬೈ 91. 13 ಒಂದ್ಲೆ 13 ಏಳೆ 7 ಒಂದ್ಲೆ 7 ಎರಡ್ಲೆ 14 7 ಆರ್ಲೆ 42. ಸೊ ಇನ್ನೊಂದು ಸಂಖ್ಯೆ ಏನಾಗಿದೆಪ್ಪ ಅಂತಂದ್ರೆ ಬಿ 26. ಕೊಟ್ಟಿರುವ ಚಿತ್ರದಲ್ಲಿ ವಿಕರ್ಣದ ಅಳತೆಯು ಅಲ್ಫಾ ಕೋನದ ಅಭಿಮುಖ ಬಾಹುವಿನ 2ರಷ್ಟಿದ್ದರೆ ಕಾಸ್ ಅಲ್ಫಾದ ಬೆಲೆ ಕಂಡುಹಿಡಿಯಿರಿ ಎಂದಾರ. ಅಲ್ಫಾ ಕೋನದ ಅಭಿಮುಖ ಬಾಹು ಎಕ್ಸ್ ಆಗಿರಲಿ, ಬಿ ಎಕ್ಸ್. ವಿಕರ್ಣ ಏನಾಗೈತೆ ಅಂತ ಇದ್ರದ್ದು 2ರಷ್ಟು ಐತತ್ತ. ಕಾಸ್ ಅಲ್ಫಾ ಬೆಲೆ ಬೇಕಾಗೈತಿ. ಕಾಸ್ ಅಲ್ಫಾ ಇಸ್ ಈಕ್ವಲ್ ಟು ಏನು ಬರ್ತೈತಿ ಅಂತಂದ್ರೆ ಎ ಬಿ ಡಿವೈಡೆಡ್ ಬೈ ಎ ಸಿ, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಇಲ್ಲಿ ನೋಡ್ರಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. 2x ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. 4x ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 3x ಸ್ಕ್ವೇರ್. ಎ ಬಿ ಇಸ್ ಈಕ್ವಲ್ ಟು ರೂಟ್ ಆಫ್ 3x ಸ್ಕ್ವೇರ್. ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇರುವುದರಿಂದ ವರ್ಗಮೂಲ ಎಕ್ಸ್ ಆಕತಿ, ಎಕ್ಸ್ ರೂಟ್ 3. ಸೊ ಎಕ್ಸ್ ರೂಟ್ 3 ಡಿವೈಡೆಡ್ ಬೈ ಎ ಸಿ ಅಂದರೆ ಎಷ್ಟೈತಿ 2x. ಎಕ್ಸ್ ಕ್ಯಾನ್ಸಲ್ ಆಯ್ತು. ಸೊ ಕಾಸ್ ಆಫ್ ಅಲ್ಫಾ ಇಸ್ ಈಕ್ವಲ್ ಟು ರೂಟ್ 3/2. ಬೇಕಿದ್ರೆ ಕಾಸ್ ಅಲ್ಫಾ ಇಸ್ ಈಕ್ವಲ್ ಟು 0 1/2 1/√2 ರೂಟ್ 3/2 ಆಗ್ತತಿ. ಅಂದ್ರೆ ಕಾಸ್ 30 ಅಲ್ಫಾ ಬೆಲೆ ಏನಾಗ್ತದಪ್ಪ ಅಂತಂದ್ರೆ 30. ಇಷ್ಟು ಮಾಡಿದ್ರೆ ಸಾಕು. ನೆಕ್ಸ್ಟ್ 24ನೇದು, ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಬಿಯು ವ್ಯಾಸವಾಗಿದೆ. ಎ ಬಿ ವ್ಯಾಸ ಆಗಿದೆ. ಎ ಪಿ ಯು ಎ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಆಗಿದೆ. ಓ ಸಿ ಬಿ ಇದನ್ನು ಕೊಟ್ಟಾರ 25 ಡಿಗ್ರಿ ಅಂತ. ಹಾಗಂದ್ರೆ ಎ ಪಿ ಬಿ ಬೇಕಾಗೈತೆ ನಮಗೆ. ನೋಡ್ರಿ ತ್ರಿಭುಜ ಒ ಬಿ ಸಿ ಒಳಗೆ ಓ ಸಿ ಇಸ್ ಈಕ್ವಲ್ ಟು ಒ ಬಿ. ಯಾಕಂದ್ರೆ ಒಂದೇ ವೃತ್ತದ ಏನದಾವು ತ್ರಿಜ್ಯಗಳದಾವು. ಆದ್ದರಿಂದ ಕೋನ್ ಬಿ ಇಸ್ ಈಕ್ವಲ್ ಟು ಕೋನ್ ಸಿ ಇರ್ತೈತಿ. ಕೋನ್ ಸಿ ನಮಗೆ ಗೊತ್ತೈತಿ 25 ಡಿಗ್ರಿ. ತ್ರಿಭುಜ ಎ ಪಿ ಬಿದೊಳಗೆ ಒಂದು ತ್ರಿಭುಜದಲ್ಲಿರ್ತಕ್ಕಂಥ 3 ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಇರ್ತೈತಿ. ಇಲ್ಲಿ ನೋಡ್ರಿ ಸ್ಪರ್ಶಬಿಂದುವಿನಲ್ಲಿ ಎಳೆದಂತಹ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬ ಆಗಿರ್ತೈತಿ. ಇದು ನನಗೆ ಸಿಕ್ಕೈತಿ 25 ಪ್ಲಸ್ ಕೋನ್ ಪಿ ಇಸ್ ಈಕ್ವಲ್ ಟು 180. 11 ಪ್ಲಸ್ ಕೋನ್ ಪಿ ಇಸ್ ಈಕ್ವಲ್ ಟು 180. ಪಿ ಇಸ್ ಈಕ್ವಲ್ ಟು 180 ಮೈನಸ್ 115 5 6 0. ಆದ್ದರಿಂದ ಕೋನ್ ಪಿಯ ಬೆಲೆ ಏನಾಯ್ತು ಅಂತಂದ್ರೆ 65.